ಇವತ್ತು ದಿನಾಂಕ 31/1/2025 ನಾವು ಅರಣ್ಯಕ್ಕೂ ಗ್ರಾಮ ಸಭೆಯನ್ನು ಕರೆದಿದ್ದೀವಿ. ಇದಕ್ಕಿಂತ ಹಿಂದೆ ನಾವು ಆಗಲೇ ಒಂದು ಅರಣ್ಯಕ್ಕೂ ಗ್ರಾಮ ಸಭೆಯನ್ನು ಕರೆದಿದ್ವಿ. ಸೊ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಅವರು ಸಭೆಯಲ್ಲಿ ಇಲ್ಲ ನಮಗೆ ಕಾಲಾವಕಾಶ ಬೇಕು ಅಂತ ಕೇಳಿಸಿದ್ರೆ ನಾವು ಸದರಿ ಸಭೆಯನ್ನು ಇವತ್ತು 27 ತಾರೀಕು 28ಕ್ಕೆ ಇಟ್ಕೊಂಡಿದ್ವಿ. ಬಟ್ ನಮಗೆ ಡಿ ಸಿ ಸಾಹೇಬರು ಒಂದು ಮೀಟಿಂಗ್ ಕರೆದಿರೋದ್ರಿಂದ ಅವತ್ತು ನಾವು ಸಭೆಯನ್ನು 31ಕ್ಕೆ ತೊಗೊಂಡಿದ್ವಿ. ಅದರಂತೆ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ನಾಗೇಶ್ ಅವರು ಇದ್ದಾರೆ. ವೇದಿಕೆ ಮೇಲೆ ಅವರಿಗೆ ನಾನು ವೇದಿಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಂಡೂರು ದಕ್ಷಿಣ ವಲಯದ DRF ಆಗಿರ್ತಕ್ಕಂಥ ಶ್ರೀ ರಾಮುಲ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅದೇ ರೀತಿಯಾಗಿ ನಮ್ಮ ಗ್ರಾಮದ ಅರಣ್ಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಅದೇ ರೀತಿಯಾಗಿ ರಾಜಪ್ಪ ಗ್ರಾಮದ ಅರಣ್ಯಕ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಅವ್ರಿಗೂ ನಾನು ಅದೇ ರೀತಿಯಾಗಿ ಅರಣ್ಯಕ ಸಮಿತಿಯ ರಾಜಪ್ಪ ಗ್ರಾಮದ ಕೃಷ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಂಜುನಾಥ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಅದೇ ರೀತಿಯಾಗಿ ಜ್ಯೋತಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ವೀರೇಶ್ ಮಾಸ್ಟರ್ ಬಂದಿದ್ದಾರೆ. ಅವರ ಜೊತೆಗೆ ಜಮ್ಮನಗೌಡರು ಬಂದಿದ್ದಾರೆ. ಅದೇ ರೀತಿಯಾಗಿ ಮಲ್ಲಾಪುರ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಮಾಸ್ಟರ್ ಬಂದಿದ್ದಾರೆ. ಅವ್ರಿಗೂ ನಾನು ಅದರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ನಾನು ಕೋರ್ತೀನಿ. 2024ಕ್ಕೆ ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಕೆಲವು ದಾಖಲಾತಿಗಳ ಕೊರತೆಯಿಂದಾಗಿ ನೀವು ಕಾಲಾವಕಾಶವನ್ನು ಕೇಳಿದ್ರಿ. ಅದರಂತೆ ನಾನು ಕೂಡ ಕಾಲಾವಕಾಶನ ಕೊಟ್ಟಿದ್ದೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವ ರೈತರು ಕೂಡ ಯಾವ ಅರ್ಜಿದಾರರು ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ದಾಖಲಾತಿಗಳನ್ನು ಕೊಡಲಿಲ್ಲ. ಸೊ ಹಿಂದೆ ನಡೆದಿರ್ತಕ್ಕಂಥ ಗ್ರಾಮ ಸಭೆಯಲ್ಲಿ ಅರಣ್ಯಕ್ಕೂ ಗ್ರಾಮ ಸಭೆಯಲ್ಲಿ ನಮಗೆ 3 ಅರ್ಜಿಗಳನ್ನು ಇಲ್ಲಿ ನಾವು ಪರಿಶೀಲನೆ ಮಾಡಲಾಗಿ ಆ 3 ಅರ್ಜಿಗಳಲ್ಲಿ ಕರೆಕ್ಟಾಗಿದ್ದಾವೆ ಅಂತ ನಾವು ಕನ್ಸಿಡರ್ ಆಗಿತ್ತು. ಈ ಆ 3 ಅರ್ಜಿಗಳನ್ನು ನಾನು ಈಗ ಸಭೆ ಮಧ್ಯದಲ್ಲಿ ನೀವು ಏನನ್ನೋ ಚರ್ಚೆ ಮಾಡಂಗಿದ್ರಿಗಿಲ್ಲ, ನೀವು ಆಮೇಲೆ ಮಾಡ್ಕೇಳ್ರಿ. ಅದು ವಿಡಿಯೋ ಆಗ್ತಾ ಇರ್ತದೆ, ಅದು ಸಾಹೇಬ್ರಿಗೆ ಹೋಗುತ್ತೆ. ಅದು ನೀವು ಈಗ ತಂದು ಇಷ್ಟ ತಕ್ಕ ಏನು ಮಾಡಿದ್ರಿ? ಬೆಳಗ್ಗೆ 10 ಗಂಟೆಗೆ ಬಂದು ಕುತ್ಕೊಂಡಿದ್ದೀನಿ. 12-27 ತಾರೀಕಿಂದ ಇಲ್ಲಿವರೆಗೆ ಟೈಮ್ ಕೊಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಮಧ್ಯದಾಗ ಏನನ್ನೋ ಕತೆ ಹೇಳ್ತಾರೆ ನೀವು. ಈಗ ನಮ್ಮ ಉಬ್ಳಗಂಡೆ ಇದಕ್ಕೆ ಸಂಬಂಧಪಟ್ಟಂತೆ 22 ಅರ್ಜಿಗಳನ್ನು ಕೂಡ ನಾವು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕಂತ ಆಗಿತ್ತು. ಲಾಸ್ಟ್ ಟೈಮು ಕೂಡ 22 ಅರ್ಜಿಗಳನ್ನು ಕೂಡ ನಾವು ಸಭೆಯಲ್ಲಿ ಕೂಡ ಓದ್ವಿ. ಇನ್ನು ಮತ್ತೊಮ್ಮೆ ಈ ಅರ್ಜಿಗಳನ್ನು ನಾನು ಸಭೆಯಲ್ಲಿ ಓದಿಸ್ತೇನೆ. ಬಾರಪ್ಪ ಓದ್ಬೇಕು. ಹೆಸರುಗಳು ಓದಬೇಕು ಅಷ್ಟು ವಿತ್ ಅವರು ಜಾತಿನೂ ಓದಬೇಕು. ಯನ್ನೂರಪ್ಪ ತಂದೆ ಉಳ್ಳೇಶಪ್ಪ ಉಬ್ಳಗಂಡಿ ಪರಿಶಿಷ್ಟ ಪಂಗಡ, ರುದ್ರಮ್ಮ ವೈಫಾಪ್ ಸಣ್ಣ ಉಳ್ಳೇಶ ಪರಿಶಿಷ್ಟ ಪಂಗಡ, ಗಂಗಮ್ಮ ವೈಫಾಪ್ ಹೊನ್ನೂರಪ್ಪ ಪರಿಶಿಷ್ಟ ಪಂಗಡ, ಲಕ್ಷ್ಮಮ್ಮ ವೈಫಾಪ್ ಗುರುಮೂರ್ತಿ ಪರಿಶಿಷ್ಟ ಪಂಗಡ, ರಾಮಾಂಜನೇಯ ಸಣ್ಣ ತಿಪ್ಪಯ್ಯ ಪರಿಶಿಷ್ಟ ಪಂಗಡ, ಷಣ್ಮುಖಪ್ಪ ಗಾಳಪ್ಪ ಪರಿಶಿಷ್ಟ ಪಂಗಡ, ಸುಂಕಮ್ಮ ಮಲ್ಲಪ್ಪ ಪರಿಶಿಷ್ಟ ಪಂಗಡ, ತಾಯಮ್ಮ ಮಲ್ಲಪ್ಪ ಪರಿಶಿಷ್ಟ ಪಂಗಡ, ಸಂಜೀವಮ್ಮ ಓಬಯ್ಯ ಪರಿಶಿಷ್ಟ ಪಂಗಡ, ಬಸವರಾಜ್ ಸನ್ನಪ್ಪ ಉರ್ಕುಂಡಪ್ಪ ಪರಿಶಿಷ್ಟ ಪಂಗಡ, ಮಲ್ಲಮ್ಮ ಸನ್ನಪ್ಪ ಬೊಮ್ಮಣ್ಣ ಪರಿಶಿಷ್ಟ ಪಂಗಡ, ಸುಂಕಪ್ಪ ಸನ್ನಪ್ಪ ಹನುಮಂತಪ್ಪ ಪರಿಶಿಷ್ಟ ಜಾತಿ, ಎಲ್ ಮುರಾರಿ ಸನ್ನಪ್ಪ ಲಕ್ಷ್ಮಣ ಪರಿಶಿಷ್ಟ ಜಾತಿ, ಹನುಮಂತಮ್ಮ ವೈಫಾಪ್ ಸಣ್ಣ ಸುಂಕಪ್ಪ ಪರಿಶಿಷ್ಟ ಜಾತಿ, ಈರಣ್ಣ ಸನ್ನಪ್ಪ ಹನುಮಂತಪ್ಪ ಪರಿಶಿಷ್ಟ ಜಾತಿ, ಮುರುಗಪ್ಪ ಹೆಚ್ಚು ಸಂಜೀವಪ್ಪ ಹೆಚ್ಚು ಪರಿಶಿಷ್ಟ ಜಾತಿ, ಪರಶುರಾಮ ಸನ್ನಪ್ಪ ಸಂಜೀವಪ್ಪ ಪರಿಶಿಷ್ಟ ಜಾತಿ, ಹನುಮಂತ ರೆಡ್ಡಿ ಸನ್ನಪ್ಪ ಪರಸಪ್ಪ ಪರಿಶಿಷ್ಟ ಜಾತಿ, ಲಕ್ಷ್ಮೀ ವೈಫಾಪ್ ಹೊನ್ನೂರಸ್ವಾಮಿ ಪರಿಶಿಷ್ಟ ಜಾತಿ, ಹುಲಿಗೆಮ್ಮ ಲಾಡ್ರಾಫ್ ಮಾರಕ್ಕ ಪರಿಶಿಷ್ಟ ಜಾತಿ, ಹೊನ್ನೂರಸ್ವಾಮಿ ಸನ್ನಪ್ಪ ಪರಸಪ್ಪ ಪರಿಶಿಷ್ಟ ಜಾತಿ, ಪರಸಪ್ಪ ಸನ್ನಪ್ಪ ಲಿಂಗಪ್ಪ ಪರಿಶಿಷ್ಟ ಜಾತಿ. ಸೊ ಇಷ್ಟು ಅರ್ಜಿಗಳನ್ನು ನನಗೆ ಪರಿಶೀಲನೆ ಮಾಡೋಂತ ಹೇಳ್ಬಿಟ್ಟು ಬಂದಿದೆ. ಈಗಾಗಲೇ ನಾವು ಆ ಸಭೆಯಲ್ಲಿ ಕೂಡ ಓದಿ ಹೇಳಿದ್ದೀವಿ, ಇದನ್ನು ಪರಿಶೀಲನೆ ಮಾಡಿದ್ದೀವಿ. ಹೋದ ಸರಿ
ಬಂದಿರತಕ್ಕಂಥ ಇದರಲ್ಲಿ ನಮಗೆ ಬಂದಿದ್ದು ಒಂದು ಗಂಗಮ್ಮಂದು ಒಂದು ಬಂತು, ಆಮೇಲೆ ಯಾರು ಷಣ್ಮುಖಪ್ಪಂದು ಒಂದು ಲಾಸ್ಟ್ ಟೈಮು ಇದು ಮಾಡಿತ್ತು, ಜೊತೆಗೆ ತಾಯಮ್ಮ ಅಂತ ಹೇಳ್ಬಿಟ್ಟು ಈಗ ಮೂರನ್ನು ಕೂಡ ನಾವು ಲಾಸ್ಟ್ ಟೈಮಲ್ಲಿ ಇದನ್ನು ಎಲ್ಲ ಸಭೆ ಗಮನಕ್ಕೆ ತಂದು ನಾವು ಇದನ್ನು ಪಾಸ್ ಮಾಡಿದ್ವಿ. ಅವ್ರು ಏನಂತಂದರೆ ಈಗ ಅರಣ್ಯ ಹಕ್ಕು ನಿಯಮ ಇದ್ರ ಪ್ರಕಾರ ಏನೇನು 13ರ ನಿಯಮದ ಪ್ರಕಾರ ಏನೇನು ಇರಬೇಕಂತ ಹೇಳ್ಬಿಟ್ಟು ನಿಮಗೆ ನೋಟಿಸ್ ಜೊತೆಗೆ ಅದನ್ನು ಕೂಡ ನಾನು ಎನ್ಕ್ರೋಚ್ ಮಾಡಿಕೊಟ್ಟಿದ್ದೆ. ನೀವು ಅದನ್ನು ಎಷ್ಟು ಮಟ್ಟಿಗೆ ಫಾಲೋ ಗೊತ್ತಿಲ್ಲ, ನಾನು ಅದನ್ನು ಕೊಡ್ರಿ ಅಂತ ಹೇಳಿದೆ, ಆದರೂ ಇದುವರೆಗೂ ಕೂಡ ಯಾರೂ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಅರ್ಜಿಗಳನ್ನು ನಾನು ಸಭೆಯಲ್ಲಿ ಪಾಸ್ ಮಾಡ್ತೀನಿ ದಾಖಲಾತಿಗಳು ಇಟ್ಕೊಂಡು. ಯಾವುದಾದ್ರು ಇಲ್ಲ ಇದ್ರಾಗ ಇರಬೇಕು, 22ರಲ್ಲಿ ಮಾತ್ರ ಇರಬೇಕು. ಗಂಗಮ್ಮ ಕೊಟ್ಟಿದ್ದಾರೆ, ಬಂದ್ರೆ ರಿಜೆಕ್ಟ್ ಮಾಡ್ತೇನೆ. ಬರ್ಬೇಕಾಗಿತ್ತಲ್ಲ ಏನೇನು